ಫುಲ್ಲು ತೊಂದರೆ ಆಗ್ಬಿಟ್ಟಿದೆ ನಮಗೆ. ಈಗ 3,500 4,000 ಕೊಟ್ಟು ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಬುಕ್ ಮಾಡಿದ್ರೆ ಬುಕ್ಕಿಂಗ್ ತಗೊಂತಾ ಇಲ್ಲ. ಇದೇ ತರ ಮುಂದೆ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ಈಗ ಎಷ್ಟು ಮಾಡಿದ್ರು ಸರ್ಕಾರ ಏನ್ ಮಾಡಿದ್ರು ಬಡವರಿಗೆ ಎಫೆಕ್ಟ್ ಆಗುತ್ತೆ. ನೀವು ಏನ್ ಮಾಡ್ಕೊಂಡಿರೋದು? ನಮ್ದು ಇದೆ ಓನ್ ಬಿಸ್ನೆಸ್. ಇವಾಗ ಗ್ಯಾಸ್ ಸಮಸ್ಯೆ ಆಗಿದೆಯಲ್ಲ, ಹೌದು. ಯಾವ ತರ ನಿಮ್ಗೆ ಸಮಸ್ಯೆ ಏನಾರು ಆಗಿದ್ಯಾ ಇಲ್ವಾ? ಗ್ಯಾಸ್ ಸಮಸ್ಯೆ ಆಗಿದೆ. ಫಸ್ಟ್ ಎಲ್ಲ ಸಿಗ್ತಾ ಇತ್ತು, ಬ್ಲಾಕ್ ಅಲ್ಲಿ ಎಲ್ಲ ಕಡೆ ಸಿಗ್ತಾ ಇತ್ತು. ಈಗ 3,500 4,000 ಕೊಟ್ಟು ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲ ಫುಲ್ಲು ತೊಂದರೆ ಆಗ್ಬಿಟ್ಟಿದೆ ನಮಗೆ. ಇವಾಗ ಯಾವ ತರ, ಇವಾಗ ಬೇರೆ ಕಡೆ ತಗೋತಾ ಇದೀರಾ ಇಲ್ಲ ಯಾವ ತರ ತಗೋತಾ ಇದೀರಾ? ಬೇರೆ ಕಡೆ ತಗೊಂತಾ ಇದೀರ ಅಂದ್ರೆ ಪರ್ಮನೆಂಟ್ ನಮ್ಗೆ ಕೊಡ್ತಾ ಇದಾರಲ್ಲ, ಅವರೇ ಬೇರೆ ಕಡೆಯಿಂದ ತರಿಸಿ ಅಡ್ಜಸ್ಟ್ ಮಾಡ್ಕೊಡ್ತಾ ಇದಾರೆ. ಯಾಕಂದ್ರೆ ನಾವು ಪರ್ಮನೆಂಟ್ ಕಸ್ಟಮರ್, ಅವ್ರಿಗೆ ಕಸ್ಟಮರ್ನ ಬಿಡೋಕ್ಕಾಗಲ್ಲ ಅಂತೇಳಿ ಅಲ್ಲಿ ತರಿಸಿ ಅವರು ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಅದು ಗೌರ್ಮೆಂಟ್ ಕೊಡ್ತಾ ಇಲ್ಲ, ಭಾರತ್ ಇಂಡಿಯನ್ ಆ ಥರ ಎಲ್ಲ ಇಲ್ಲ. ಈ ಕಮರ್ಷಿಯಲ್ ಎಲ್ಲ ಬರುತ್ತಲ್ವಾ, ಪ್ರೈವೇಟು, ಜ್ಯೋತಿ ಅಂತ, ಆಮೇಲೆ ಗೋವಾ ಅಂತ, ಗ್ರೀನ್ ಲೈನ್ ಅಂತ, ಆ ಥರ ಸಿಲಿಂಡ್ರಿ ಸಿಗ್ತದೆ. ಬಟ್ ರೇಟ್ ಜಾಸ್ತಿ. ಹೌದಾ? ಈಗ ಮನೆ LPG ಅಂದ್ರೆ ಮನೆ ಕಮರ್ಷಿಯಲ್ ಬೇರೆ, ಮತ್ತೆ ಮನೆಗೆ ಕೊಡೋ ಬೇರೆ ಅಂತ ಇರುತ್ತೆ. ಹೌದು. ಇವಾಗ ಮನೆ ಕೊಡೋದು ಸಿಗ್ತೈತಾ? ಮನೆ ಕೊಡೋದಂದ್ರೆ ಈಗ ಬುಕ್ ಮಾಡಿದ್ರೆ ಬುಕ್ಕಿಂಗ್ ತಗೊಂತಾ ಇಲ್ಲ. ಈಗ ಒಂದೊಂದು ತಗೊಂತಾ ಇದೆ. ಬಟ್ ಬುಕ್ ಮಾಡಿ 25 ದಿನ ಆದ್ಮೇಲೆ ಸಿಲಿಂಡರ್ ಕೊಡ್ತಾ ಇದ್ದಾರೆ. ಅದು ಬುಕ್ಕಿಂಗ್ ಎಷ್ಟಾಗಿರುತ್ತೋ ಅಷ್ಟೇ. ಸಪ್ರೇಟ್ ಹೋಗಿ ಕೇಳಿದ್ರೆ ಯಾರು ಕೊಡಲ್ಲ. 10,000 ಕೊಡ್ತೀನಿ ಅಂದ್ರೂ ಕೊಡಲ್ಲ ಸಿಲಿಂಡರ್. ಈಗ ಯಾವ ತರ ಸಮಸ್ಯೆ ಆಗಿದೆ? ಈಗ ನೀವು ಯಾರ ಮೇಲೆ ಬ್ಲೇಮ್ ಮಾಡೋದು? ಜನಗಳ ಬ್ಲೇಮ್ ಮಾಡೋದು, ಸರ್ಕಾರದ ಮೇಲೆ ಬ್ಲೇಮ್ ಮಾಡೋದು? ಸರ್ಕಾರನೇ ಏನಾದ್ರು ಒಂದು ಮಾಡಬೇಕು, ಐಡಿಯಾ ಕೊಡಬೇಕು. ಹೌದು. ನೀವೇನಾರ ಯಾವ ತರ ಐಡಿಯಾ ಕೊಡೋದಾದ್ರೆ ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರ ಏನ್ ಹೇಳಕ್ಕಂದ್ರೆ ಆದಷ್ಟು ಎಲ್ರಿಗೂ ಉಪಯೋಗ ಆಗಂತ ಒಂದು ಐಡಿಯಾ ಮಾಡ್ಬೇಕು. ಅವ್ರೇನಾದ್ರು ಆ ತರ ಏನು ತೊಂದರೆ ಆಗ್ದಿರಾ ಎಲ್ರಿಗೂ ಊಟ ಸಿಗಂಗ್ ಮಾಡಿದ್ರೆ ಸಾಕು ಅಷ್ಟೇ. ನಮಗೂ ಅದೇ ಬೇಕಾಗಿರೋದು. ಎಷ್ಟು ನಾವು ಸಮಸ್ಯೆ ಕೇಳ್ತಿದೀವಿ ಅಷ್ಟೇ. ಇವಾಗ ಹೋಗಿ ಪರವಾಗಿಲ್ವಾ? ಇವಾಗ ಪರವಾಗಿಲ್ಲ ಅಂದ್ರೆ ಸಿಗ್ತಾ ಇದೆ, ಬಟ್ ರೇಟ್ ಜಾಸ್ತಿ. 5,000 ಇದೇ ತರ ಮುಂದೆ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ಈಗ ಎಷ್ಟು ದಿನ ಒಳಗೆ ಸೊಲ್ಯೂಷನ್ ಆದ್ರೆ ನಿಮ್ಗೆ? ಸೊಲ್ಯೂಷನ್ ಇವಾಗಾದ್ರೂ ಬೆಸ್ಟ್ ನಮ್ಗೆ. ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ನಾಳೆಗೆ ಅಷ್ಟೇ ನಮ್ಮ ಹತ್ರ ಸಿಲಿಂಡರ್ ಇರೋದು. ಮತ್ತೆ ಅಂಗಡಿ ಬಂದ್ ಮಾಡ್ಬೇಕಾಗುತ್ತೆ. ಇವಾಗ ಏನ್ ಬೀದಿ ವ್ಯಾಪಾರಿಗಳಿಗೆಲ್ಲ ಹೌದು, ಎಲ್ರಿಗೂ ತುಂಬಾ ಸಮಸ್ಯೆ ಆಗಿದೆ. ಬೇಕಾದ್ರೆ ಒಳಗಡೆ ನೋಡಿ, ನೀವು ಅಂಗಡಿ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಾರೆ. ಪಾಪ ಅವರು ಬಡವರು, ಅದೇ ಜೀವನ ಇರುತ್ತೆ ಅವ್ರಿಗೂ. ಇದಕ್ಕೆ ಏನಾದ್ರು ಅವರೇ ಇದು ಎಲ್ಲ ಶ್ರೀಮಂತರಿಗೆಲ್ಲ ಹೊಡೆಯೋದಕ್ಕಿಂತ ಬಡವರಿಗೆ ಜಾಸ್ತಿ. ಹೌದು ಬಡವ್ರಿಗೆ ಏನ್ ಮಾಡಿದ್ರು, ಸರ್ಕಾರ ಏನ್ ಮಾಡಿದ್ರು ಬಡವ್ರಿಗೆ ಎಫೆಕ್ಟ್ ಆಗುತ್ತೆ. ಶ್ರೀಮಂತರು ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಅವ್ರದ್ದು ಹೆಂಗೋ ನಡೆಯುತ್ತೆ, ನಡಿಬೇಕಲ್ವ. ಹಿಂಗೆ ಒಟ್ಟಲ್ಲಿ ಸಮಸ್ಯೆ ಅಂತೂ ಇದೆ. ಹೌದು, ಆದಷ್ಟು ಬೇಗ ತುಂಬಾ ಇದೆ. ಆದಷ್ಟು ಬೇಗ ಆದ್ರೆ ಎಲ್ರಿಗೂ ಒಳ್ಳೇದು, ನಮ್ಗೆ ಅನ್ನೋದಕ್ಕಿಂತ ಎಲ್ರಿಗೂ ಒಳ್ಳೇದು. ಥ್ಯಾಂಕ್ ಯು. ಇಷ್ಟು ಮಾತಾಡಿದ್ರೆ ತುಂಬ ಧನ್ಯವಾದ. ಥ್ಯಾಂಕ್ ಯು.